ಹಾಯ್, ಇವಾಗ ವೈ1 ಪ್ರೋದು ಆ್ಯಪ್ ಇಂಟರ್ಫೇಸ್ ನೋಡೋದು. ಇದು ಆ್ಯಪ್ ಇಂಟರ್ಫೇಸ್ ನೀವು ಓಪನ್ ಮಾಡಿದಾಗ ಈ ಥರ ಇರುತ್ತೆ. ಇದು ಬ್ಯಾಟ್ರಿ ಪರ್ಸೆಂಟೇಜ್ ಡಿಬೂಟು. ಮತ್ತು ನಿಮ್ಗೆ ಇಲ್ಲಿ ಆ್ಯಪ್ ನೋಟಿಫಿಕೇಷನ್ಸ್ ಏನೇ ಇದ್ರು ಲೈಕ್ ಎರರು, ಆಕ್ಸೆಸರಿ ಯೂಸೇಜು, ಚೇಂಜಸ್ಸು ಎಲ್ಲ ಇಲ್ಲೇ ಬರುತ್ತೆ. ಮತ್ತು ನಿಮಗೆ ಕ್ವಿಕ್ ಸ್ಟಾರ್ಟು, ಕ್ವಿಕ್ ರೀಚಾರ್ಜ್ ಇರುತ್ತೆ. ಮತ್ತು ನಿಮಗೆ ಎಂಟರ್ ಕೊಟ್ಟಾಗ ಓಪನ್ ಆಗುತ್ತೆ. ಈ ಥರ ಬರುತ್ತೆ, ಓಪನ್ ಆಗುತ್ತೆ. ಇದು ಮ್ಯಾಪ್ ಆಗಿದೆ ಫಸ್ಟೇ. ಮ್ಯಾಪ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಜಸ್ಟ್ ಸ್ಟಾರ್ಟ್ ಕೊಟ್ಟರೆ ಆಮೇಲೆ ಅದು ಆಟೋಮೆಟಿಕಲಿ ವರ್ಕ್ ಆಗುತ್ತೆ. ವರ್ಕ್ ಜೊತೆ ಸೈಮಲ್ಟೇನಿಯಸ್ ಆಗಿ ನಿಮಗೆ ಮ್ಯಾಪ್ ಆಗುತ್ತೆ. ಮ್ಯಾಪ್ ಆದಾಗ ನಿಮಗೇನಿಲ್ಲ, ಜಸ್ಟ್ ಸ್ಟಾರ್ಟ್ ಕೊಟ್ಟರೆ ಎಂಟೈರ್ ಮ್ಯಾಪನ್ನು ಕ್ಲೀನ್ ಮಾಡುತ್ತೆ, ಲೈಕ್ ಎಂಟೈರ್ ಹೋಲ್ ಹೌಸನ್ನು. ಮತ್ತು ನಿಮಗೆ ಸ್ಲೈಡ್ ಮಾಡಿದ್ರೆ ಸ್ಟಾರ್ಟ್ ಇರುತ್ತೆ. ಮತ್ತು ಸೆಕ್ಷನ್ ಪವರ್ ಇರುತ್ತೆ. 4 ಮೋಡ್ಸ್ ಇದೆ ಸೆಕ್ಷನಲ್ಲಿ: ಕ್ವೈಟ್ ಮೋಡ್, ಸ್ಟ್ಯಾಂಡರ್ಡ್, ಸ್ಟ್ರಾಂಗ್ ಆ್ಯಂಡ್ ಮ್ಯಾಕ್ಸಿಮಮ್. ಯಾವಾಗ ಸ್ಟ್ಯಾಂಡರ್ಡ್ ಸ್ಟ್ರಾಂಗಲ್ಲಿ ಯೂಸ್ ಮಾಡಿದ್ರೆ ವರ್ಕಿಂಗ್ ಟೈಮ್ ಬೆಟರ್ ಆಗಿರುತ್ತೆ. ಮತ್ತು ನಿಮಗೆ ವಾಟರ್ ಫ್ಲೋ ರೇಟ್ ಇರುತ್ತೆ. ಫ್ಲೋ ರೇಟಲ್ಲಿ ಲೋ, ಮೀಡಿಯಮ್, ಹೈ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ ನಿಮ್ಮ ಮನೆಗೆ ನೀರು ಜಾಸ್ತಿ ಅನ್ಸರೆ ಕಡಿಮೆ ಮಾಡಿ, ಕಡಿಮೆ ಅನ್ಸರೆ ಜಾಸ್ತಿ ಮಾಡಿ. ಮತ್ತು ನಿಮಗೆ ಮ್ಯಾಪನ್ನು ನೀವು ಜಸ್ಟ್ ಸ್ಟಾರ್ಟ್ ಕೊಟ್ಟರೆ ಓಲ್ ಹೌಸ್ ಕ್ಲೀನ್ ಮಾಡುತ್ತೆ. ನೀವು ಸೆಲೆಕ್ಟ್ ಮಾಡ್ಬೋದು, ಮ್ಯಾಪನ್ನು ಸೆಲೆಕ್ಟ್ ಆಗುತ್ತೆ. ಟ್ಯಾಪ್ ಮಾಡಿದಾಗ ಇಲ್ಲಿ ಒಂದೇ ರೂಮ್ ಇದೆ, ನಿಮಗೆ ರೂಮ್ಸ್ ಹಾಲ್ ಎಲ್ಲ ಇರುತ್ತಲ್ಲ, ಸೆಲೆಕ್ಟ್ ಮಾಡಿಕೊಟ್ಟಾಗ ಓನ್ಲಿ ಸೆಲೆಕ್ಟೆಡ್ ಏರಿಯಾನ ಮಾಡಿಬಿಟ್ಟು ಬರುತ್ತೆ ಅದು. ಮತ್ತು ನಿಮಗೆ ಇಲ್ಲಿ ಝೋನ್ ಇರುತ್ತೆ. ಝೋನ್ ಕ್ಲೀನಲ್ಲಿ ಹೇಗೆ ಅಂದರೆ ನಿಮಗೆ ಸ್ಪೆಸಿಫಿಕ್ ಸ್ಪೇಸ್, ಸ್ವಲ್ಪ ಜಾಗನ ಎಷ್ಟು ಬೇಕು ಇಮೇಜ್ ಕ್ರಾಪ್ ಥರ ಡ್ರ್ಯಾಗ್ ಮಾಡಿದ್ರೆ ಅಷ್ಟು ಜಾಗನ ಹೀಗೆ ಮಾಡ್ಬೋದು. ಓಕೆ ಕೊಟ್ಬಿಟ್ಟು ಮಾಡಿದಾಗ ಹೋಗಿ ಆ ಸ್ಕ್ವೇರ್ ಒಳಗಡೆ ಮಾತ್ರ ಕ್ಲಿಯರ್ ಮಾಡುತ್ತೆ. ಮತ್ತು ನಿಮಗೆ ಇಲ್ಲಿ ಮ್ಯಾಪ್ ಮ್ಯಾನೇಜ್ಮೆಂಟ್ ಇರುತ್ತೆ ಟಾಪು. ಇಲ್ಲಿ ಓಪನ್ ಮಾಡಿದಾಗ ನಿಮಗೆ ಮ್ಯಾಪನ್ನು ಡಿಲೀಟು, ರೀಸ್ಟೋರ್ ಎಲ್ಲ ಮಾಡ್ಬೋದು, ನೇಮಿಂಗ್ ಕೊಡ್ಬೋದು. ಮತ್ತು ನಿಮಗೆ ಇಲ್ಲಿ ಪ್ಲಸ್ ಇದೆಯಲ್ಲ, ಈ ಪ್ಲಸ್ಸನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಮಲ್ಟಿಪಲ್ ಫ್ಲೋರ್ಸ್ ಇದೆ ಅಂತ ಹೇಳಿದ್ರೆ ಪ್ಲಸ್ ಕೊಟ್ಟರೆ ಸೆಕೆಂಡ್ ಮ್ಯಾಪ್ ಜಾಯ್ನ್ ಆಗುತ್ತೆ. ಇದು ಮ್ಯಾಪ್ 1 ಅಂತ ಇದೆ, ಇದ್ರ ಕೆಳಗಡೆ ಮ್ಯಾಪ್ 2 ಅಂತ ಸೇವ್ ಆಗುತ್ತೆ. ಮತ್ತು ನಿಮಗೆ ಬೌಂಡ್ರಿ ಹಾಕ್ಬೋದು. ವರ್ಚುವಲ್ ಬೌಂಡ್ರಿ ಅಂತ ಹೇಳಿದ್ರೆ ಲೈನು, ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಹಾಕ್ಬೋದು. ನಿಮಗೆ ಮಿಷಿನ್ ಎಲ್ಲಿ ಹೋಗೋದು ಬೇಡ ಅಂತ ಇರುತ್ತೆ, ಫಾರ್ ಎಕ್ಸಾಂಪಲ್ ನಿಮಗೆ ಬಾಲ್ಕನಿ ಅಥವಾ ಲೈಕ್ ವಾಶ್ರೂಮಿಗೆ ಸ್ಟೆಪ್ಸ್ ಇಲ್ಲ ಅಂತ ಹೇಳಿದ್ರೆ ಆವಾಗ ನೀವಲ್ಲಿ ಒಂದು ಲೈನ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಲೈನ್ ಈ ಥರ ಬರುತ್ತೆ. ಆ ಡೋರ್ ಹತ್ರ ಈ ಲೈನನ್ನು ಹಿಂಗೆ ಡ್ರ್ಯಾಗ್ ಮಾಡಿ ನೀವು ಓಕೆ ಕೊಟ್ಟಾಗ ಮಿಷಿನ್ನು ಬಿಯಾಂಡ್ ಇಟ್ ಹೋಗೋದಿಲ್ಲ. ಮತ್ತು ನಿಮಗೆ ಏರಿಯಾ ನೇಮಿಂಗ್ ಕೊಡ್ಬೋದು. ಏರಿಯಾ ನೇಮಿಂಗಲ್ಲಿ ಹಾಲ್, ಕಿಚನ್, ರೂಮ್ ಅಂತ ನೇಮಿಂಗ್ ಕೊಡ್ಬೋದು. ಮತ್ತು ಡಿವೈಡ್ ಮಾಡ್ಬೋದು ಮ್ಯಾಪನ್ನು. ಲೈಕ್ ಡಿವೈಡ್ ಅಂತ ಹೇಳಿದ್ರೆ ಇವಾಗ 2 ಪೋರ್ಷನ್ ಆಗಿದೆ ಅಂತ ಹೇಳಿದ್ರೆ, ಓಪನ್ ಕಿಚನ್ ಇದೆ ಅಂದರೆ ಅದನ್ನು ಡಿವೈಡ್ ಮಾಡ್ಕೊಬೋದು. ಕಂಬೈನ್ ಅಂತ ಹೇಳಿದ್ರೆ ನಿಮಗೆ ಲೈಕ್ ಈಗ ಪ್ಯಾಸೇಜು, ರೂಮು ಡಿಫ್ರೆಂಟ್ ಆಗಿರುತ್ತೆ, ಆವಾಗ ಅದೆರಡೂ ಟ್ಯಾಪ್ ಮಾಡಿದಾಗ ನಿಮಗೆ ಕಂಬೈನ್ ಆಗುತ್ತೆ ಆಪ್ಷನ್. ಮತ್ತು ನೀವು ಬ್ಯಾಕ್ ಬಂದಾಗ ಸೆಟ್ಟಿಂಗ್ಸ್ ಇರುತ್ತೆ. ಸೆಟ್ಟಿಂಗ್ಸಲ್ಲಿ ನಿಮಗೆ ಹಿಸ್ಟ್ರಿ ಆಫ್ ದ ಡಿಬೂಟ್, ಇದು ಎಷ್ಟು ನಿಮಿಷ ಓಡಿದೆ, ಸ್ಕ್ವೇರ್ ಫೀಟ್ ಕವರ್ ಆಗಿದೆ, ಇವೆಲ್ಲ ನೋಡ್ಕೋಬೋದು. ಮತ್ತು ಮೇಂಟೆನೆನ್ಸ್ ಅಂದರೆ ಆಕ್ಸೆಸರೀಸ್ ಯೂಸೇಜ್ ನೋಡ್ಬೋದು ನೀವು. ಫಾರ್ ಎಕ್ಸಾಂಪಲ್ ಸೈಡ್ ಬ್ರಷು ನೋಡಿ 122 ಅವರ್ಸ್ ಬರುತ್ತೆ, 2 ಅವರ್ಸ್ ಬರುತ್ತೆ. ಮೈನ್ ಬ್ರಷು 72 ಅವರ್ಸ್. ಆ ಥರ ಎಲ್ಲದಕ್ಕೂ ಟೈಮ್ ಲಿಮಿಟ್ ಇದೆ. ಆ ಟೈಮ್ ಲಿಮಿಟ್ ಆದಮೇಲೆ ರೀಪ್ಲೇಸ್ ಮಾಡ್ತಾ ಹೋಗಿ. ಆನ್ ಟೈಮ್ ರೀಪ್ಲೇಸ್ಮೆಂಟ್ ಮಾಡಿದ್ರೆ ನಿಮ್ಮ ಮಿಷಿನ್ಗೆ ಪ್ರಾಬ್ಲಮ್ಸೇ ಬರೋದಿಲ್ಲ. ಮೇಯ್ನ್ ನಿಮಗೆ ಆಕ್ಸೆಸರೀಸಿಂದನೇ ಮೇಜರ್ ಪ್ರಾಬ್ಲಮ್ಸ್ ಬರೋದೇ ಅದರಿಂದನೇ. ಮತ್ತು ರೋಬೋಟ್ ಸೆಟ್ಟಿಂಗ್ಸ್ ಇರುತ್ತೆ. ಮತ್ತು ಇಲ್ಲಿ ತುಂಬ ಆಪ್ಷನ್ಸ್ ಇದೆ, ನೀವು ಬೇಕಿದ್ರೆ ಚೇಂಜ್ ಮಾಡಿ, ಇಲ್ಲಾಂದರೆ ಎಲ್ಲ ಡಿಫಾಲ್ಟ್ ಇರಲಿ. ಲೈಕ್ ನೋಡಿ, ರೋಬೋಟ್ ಲ್ಯಾಂಗ್ವೇಜ್ ಅಂದರೆ ಮ್ಯಾಕ್ಸಿಮಮ್ ಸೌಂಡ್ ಆಫ್ ದ ಡಿಬೂಟ್ ಇದು. ಮತ್ತು ನಿಮಗೆ ಶೆಡ್ಯೂಲ್ ಮಾಡ್ಬೋದು ಕ್ಲೀನಿಂಗನ್ನು. ಶೆಡ್ಯೂಲ್ ಅಂತ ಹೇಳಿದ್ರೆ ನಿಮಗೆ ಲೈಕ್ ಟೈಮಿಂಗ್ ಕೊಟ್ಟರೆ ಅಲಾರಾಮ್ ಥರ 5 o'clock 6 o'clock ಎಷ್ಟು ಗಂಟೆಗೆ ಬೇಕಷ್ಟು ನೋಡಿ ಇಲ್ಲಿ ಕೊಟ್ಟಿದ್ದೀವಿ, ಆ ಥರ ಕೊಟ್ಟು ಆನ್ ಮಾಡಿಕೊಂಡ್ರೆ ನಿಮ್ಗೆ ಆ ಟೈಮಲ್ಲಿ ಡೈಲಿ ವರ್ಕ್ ಆಗುತ್ತೆ ಅದು ಆನ್ ದಟ್ ಬೇಸಿಸ್. ಮತ್ತು ಇಂಟೆಲಿಜೆನ್ಸ್ ಸೆಟ್ಟಿಂಗ್ಸ್ ಇರುತ್ತೆ, ಅದರಲ್ಲಿ ನಿಮಗೆ ಆಟೋ ರಿಸ್ಯೂಮ್ ಇರುತ್ತೆ. ಇಲ್ಲೆಲ್ಲ ಇದ್ರ ಕೆಳಗಡೆ ಇದೆಲ್ಲ ಯೂಸರ್ ಫ್ರೆಂಡ್ಲಿ ಆ್ಯಪ್ಸ್, ಇದ್ರ ಕೆಳಗಡೆ ಬರೆದಿರುತ್ತೆ. ಆಟೋ ರಿಸ್ಯೂಮ್ ಅಂದರೆ ಅನ್ಫಿನಿಶ್ ಟಾಸ್ಕ್ ಇಲ್ಲ ರಿಸ್ಯೂಮ್ ಆಗುತ್ತೆ. ಅನ್ಫಿನಿಶ್ ಟಾಸ್ಕ್ ಅಂತ ಹೇಳಿದ್ರೆ ಇವಾಗ ಲೈಕ್ ಮಧ್ಯದಲ್ಲಿ ವರ್ಕ್ ಮಾಡ್ತಿರುತ್ತೆ, ಚಾರ್ಜ್ ಖಾಲಿ ಆಯಿತು ಅಂತ ತಿಳ್ಕೊಳ್ಳಿ, ಆವಾಗ ಅದು ಸ್ಟೇಷನ್ಗೆ ವಾಪಸ್ ಬಂದು ಚಾರ್ಜ್ ಮಾಡಿಕೊಂಡು ಮತ್ತೆ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಡು ನಾಟ್ ಡಿಸ್ಟರ್ಬ್ ಮೋಡ್ ಅಂದರೆ ಸೌಂಡ್ ಎಲ್ಲ ಕಡಿಮೆ ಇರುತ್ತೆ, ನಿಮಗೆ ಡಿಬೂಟಿಯಿಂದ ಬರೋವಂಥ ಸೌಂಡು ನೀವು ಬೇಕಿದ್ರೆ ಆನ್ ಮಾಡ್ಬೋದು. ಮತ್ತು ಏರ್ ಯೂನಿಟ್ ಸೆಲೆಕ್ಟ್ ಮಾಡ್ಬೋದು, ಮೀಟರ್ ಬೇಕಾ ಫೀಟ್ ಬೇಕಾ ಅಂತ. ಸೆಕ್ಷನ್ ಬೂಸ್ಟ್ ಆ್ಯಂಡ್ ಕಾರ್ಪೆಟ್ ಎನೇಬಲ್ ಇದೆ. ಸೆಕ್ಷನ್ನು ರೈಸ್ ಆಗುತ್ತೆ ಕಾರ್ಪೆಟ್ ಮೇಲೆ ಹೋದಾಗ, ಯಾಕಂತ ಹೇಳಿದ್ರೆ ಕಾರ್ಪೆಟ್ ಬಟ್ಟೆ ಥರ ಇರುತ್ತಲ್ಲ, ಅದರಿಂದ ನಿಮಗೆ ಸೆಕ್ಷನ್ ಜಾಸ್ತಿ ಆಗುತ್ತೆ. ಮತ್ತು ಫೈನ್ ಮೈ ರೋಬೋಟ್ ಅಂದರೆ ಐ ಆಮ್ ಹಿಯರ್ ಅಂತ ಬರುತ್ತೆ ರೋಬೋಟಲ್ಲಿ. ಮತ್ತು ನಿಮಗೆ ರೋಬೋಟ್ ಸೆಟ್ಟಿಂಗ್ಸ್ ಇರುತ್ತೆ. ಇದರಲ್ಲಿ ಚೈಲ್ಡ್ ಲಾಕ್ ಮಾಡ್ಬೋದು. ನಿಮ್ಮ ಮನೇಲಿ ಕಿಡ್ಸ್ ಇದ್ದರೆ ಚೈಲ್ಡ್ ಲಾಕ್ ಮಾಡಿದ್ರೆ ಮ್ಯಾನ್ಯಲ್ ಬಟನ್ಸ್ ಏನೂ ವರ್ಕ್ ಆಗೋಲ್ಲ. ಮತ್ತು ಅಪ್ಗ್ರೇಡ್ಸು ಸೇಮ್ ಲೈಕ್ ಫೋನ್ ಅಪ್ಗ್ರೇಡ್ಸ್ ಎಲ್ಲ ಇದ್ದರೆ ಅಪ್ಗ್ರೇಡ್ಸ್ ಬರುತ್ತೆ. ಮತ್ತು ಟೈಮ್ ಝೋನು ಮತ್ತು ವೈಫೈ ಇವೆಲ್ಲ ನೋಡ್ಕೊಬೋದು. ರೋಬೋಟ್ ನೇಮ್ ಚೇಂಜು, ಸೀರಿಯಲ್ ನಂಬರ್ ಎಲ್ಲ ಇರುತ್ತೆ, ಡೀಟೇಲ್ಸ್ ಅಬೌಟ್ ದ ರೋಬೋಟ್.
ಮತ್ತು ಹೆಲ್ಪ್ ಅಂದರೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಎಲ್ಲ ಇಲ್ಲೇ ಬರುತ್ತೆ ನಿಮಗೆ. ಎಲ್ಲ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ಲು, ಹೆಲ್ಪ್, ಸಪೋರ್ಟು ಎಲ್ಲ ಇಲ್ಲೇ ಇರುತ್ತೆ. ಮತ್ತು ಶೇರ್ ಮಾಡ್ಬೋದು, ಇನ್ನೊಬ್ರಿಗೆ ಶೇರ್ ಮಾಡಬೇಕಂದ್ರೆ ಡೈರೆಕ್ಟ್ಲಿ ಶೇರ್ ಮಾಡ್ಬೋದು. ಅಕೌಂಟನ್ನು ಡಿಲೀಟ್ ಮಾಡ್ತೀವಿ ಅಂದರೆ ಡಿಲೀಟ್ ಮಾಡ್ಬೋದು. ಇದಿಷ್ಟೇ ಇದೆ ಆ್ಯಪು, ಸಿಂಪಲ್ ಇದೆ. ಬ್ಯಾಕ್ ಬಂದರೆ ನಿಮಗೆ ಈ ಥರ ಇಂಟರ್ಫೇಸ್ ಇರುತ್ತೆ. ಮತ್ತು ಸೆಟ್ಟಿಂಗ್ಸ್ ಬಂದರೆ ನೀವು ಪಾಸ್ವರ್ಡ್ ಚೇಂಜು ಇವೆಲ್ಲ ಇಲ್ಲಿ ಮಾಡ್ಬೋದು. ಥರ್ಡ್ ಪಾರ್ಟಿ ವಾಯ್ಸ್ ಕಂಟ್ರೋಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅಮೆಝಾನ್ ಅಲೆಕ್ಸಾ ಇದ್ದರೆ ನಿಮ್ಮ ಹತ್ರ, ಅಲೆಕ್ಸಾ, ಗೂಗಲ್ ಹೋಮು ಯಾವುದೇ ಇದ್ದರೂ ಸೆಲೆಕ್ಟ್ ಮಾಡ್ಕೊಬೋದು. ಸೆಲೆಕ್ಟ್ ಹಾಕಿ ಆ ಅಕೌಂಟನ್ನು ಹಾಕ್ಕೊಂಡ್ರೆ ನೀವು ಅಮೆಝಾನ್ ಅಲೆಕ್ಸಾದಲ್ಲೂ ಕಂಟ್ರೋಲ್ ಆಗುತ್ತೆ. ಬಟ್ ಓನ್ಲಿ ಬೇಸಿಕ್ ಕಂಟ್ರೋಲ್ಸು ಲೈಕ್ ಆ್ಯಸ್ ಡಿಬೂಟ್ ಟು ಸ್ಟಾರ್ಟ್, ಆ್ಯಸ್ ಡಿಬೂಟ್ ಟು ಸ್ಟಾಪ್, ಆ್ಯಸ್ ಡಿಬೂಟ್ ಟು ರಿಟರ್ನ್ ಟು ಸ್ಟೇಷನ್. ಇದು 3 ಬೇಸಿಕ್ ವರ್ಕ್ ಆಗುತ್ತೆ. ಮತ್ತು ಹೆಲ್ಪ್ ಫೀಡ್ಬ್ಯಾಕು ಸೆಟ್ಟಿಂಗ್ಸ್ ಹೋದರೆ ನಿಮಗೆ ಇದೆಲ್ಲ ಚೇಂಜ್ ಮಾಡ್ಕೋಬೋದು. ನೇಮು, ಅಕೌಂಟ್ ಸೆಟ್ಟಿಂಗ್ಸಲ್ಲಿ ನಿಮಗೆ ಪಾಸ್ವರ್ಡ್ ಚೇಂಜು, ಇಮೇಲ್ ಚೇಂಜ್ ಎಲ್ಲ ಮಾಡ್ಬೋದು. ಇದೆಲ್ಲ ಲಾಗೌಟ್ ಮಾಡೋಂಗಿದ್ರೆ ಲಾಗೌಟ್ ಮಾಡ್ಬೋದು. ಇದಿಷ್ಟೇ ಇದೆ ಆ್ಯಪು, ವೆರಿ ಸಿಂಪಲ್ ಇದೆ, ಯೂಸರ್ ಫ್ರೆಂಡ್ಲಿ ಇದೆ. ಥ್ಯಾಂಕ್ ಯು ಸೊ ಮಚ್.